ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಯಂತ ಏನು ಅಲ್ಲ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ? ವಾಟ್ ಹ್ಯಾಪನ್? ಸಾರಿ, ಯಾವುದೋ ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಫೋನ್ ರಿಸೀವ್ ಮಾಡಲಿಲ್ಲ. ನೀನು ಯಾಕೆ ಇಲ್ಲಿಗೆ ಬಂದೆ? ಏಯ್, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ಯು ಮ್ಯಾನ್. ನಿನ್ಗೋಸ್ಕರ ಸಪ್ತಸಾಗರದ ಆಚೆಯಿಂದ ಬಂದಿದ್ದೀನಿ. ಏಯ್, ಯಾಕೆ ಬಂದಿದ್ದೆ ಅಂತ ಕೇಳ್ತಿದ್ಯಾ? ನೀನು ಯಾವಾಗ US ಇಂದ ಬಂದೆ ಅಂತ ಕೇಳ್ಬೋದೆ. ಜಸ್ಟ್ ಕೇಮ್ ಔಟ್ ರಾಂಗ್. ಯಾವಾಗ ಬಂದೆ? ಏಯ್, ನಾನು ಆಗ್ಲೇ ಬಂದೆ ಕಣೋ. ನಿನ್ಗೋಸ್ಕರ ವೇಟ್ ಮಾಡಿ ಮಾಡಿ ಸಾಕಾಗೋಯ್ತು. ಗೆಸ್ ವಾಟ್? ನಿನ್ ಮನೆ ಒಳಗೆ ಬಿಡ್ತಾನೆ ಇಲ್ಲ ನನ್ನ. ನಿನ್ ಫ್ರೆಂಡ್ ಅಂದ್ರೂ ನಂಬ್ತಾನೆ ಇಲ್ಲ. ನನಗೆ ಊರಲ್ಲಿ ನೀನ್ ಬಿಟ್ರೆ ಬೇರೆ ಯಾರಿದ್ದಾರೆ? ದ್ಯಾಟ್ಸ್ ವೈ ಐ ಆಮ್ ವೇಟಿಂಗ್ ಫಾರ್ ಯು. ಇನ್ನೊಂದು ವಿಷಯ ಗೊತ್ತಾ? ಅಷ್ಟು ಬರ್ತಾ ಇದೆ. ಡೋಂಟ್ ವರಿ, ಇನ್ನು ಜಾಸ್ತಿ ನಿನ್ನ ವೇಟ್ ಮಾಡಿಸೋದು ಬೇಡ. ಕಮ್ ಬಾ. ಹೌದಮ್ಮ, ತಾಯಿ ಇಲ್ಲಿರೋದ್ರಿಂದ ಮಗು ಇಲ್ಲಿರೋದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಮಗುನವ್ರ ಜೊತೆ ಕಳಿಸ್ಕೊಡಿ. ಅಜ್ಜಿ, ನಾನು ಹೋಗಲ್ಲ, ನನಗೆ ಕಳಿಸ್ಬೇಡಿ. ರೀ, ನಮ್ಮ ಮನೇಲಿ ಏನಾಗ್ತಿದೆ? ಸಂತೋಷ ಸಂಭ್ರಮ ಇದ್ ಮನೇಲಿ ದುಃಖ ಕಣ್ಣೀರು ತಾಂಡವ ಆಡ್ತಾ ಇದೆ. ಯಾಕ್ರಿ ಹೀಗೆ? ನಾವು ಖುಷಿಯಾಗಿರೋದು ಆ ದೇವ್ರಿಗೆ ಇಷ್ಟ ಇಲ್ವಾ? ಅಥವಾ ನಮ್ ಕಷ್ಟ ಅವ್ರಿಗೆ ಕಾಣಿಸ್ತಿಲ್ವಾ? ಎಲ್ರು ಒಂದಾಗಿ ಕೂಡಿ ಬಾಳ್ತಿದ್ ಮನೆಯಲ್ಲಿ ಇವತ್ತು ಒಬ್ಬೊಬ್ರೆ ಹೊರಗಡೆ ಹೋಗ್ತಾ ಇದ್ದಾರೆ. ಯಾಕ್ರಿ ಹೀಗೆ? ಜೀವನ ಎಷ್ಟು ವಿಚಿತ್ರ ನೋಡಿ ಲಕ್ಷ್ಮಿ. ಜೀವನ ಪರ್ಯಂತ ನಿಮ್ಮ ಜೊತೆ ಇರ್ತೀವಿ ಅಂತ ಮಾತು ಕೊಡ್ತೀವಿ, ಭಾಷೆ ಮಾಡ್ತೀವಿ. ಆದರೆ ಯಾರು ಯಾವಾಗ ಬಿಟ್ಟೋಗ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾದ್ರೆ ಎಲ್ರೂ ಒಟ್ಟಾಗಿ ಬಾಳೋದೇ ತಪ್ಪ? ತುಂಬು ಕುಟುಂಬ ಅಂದ್ರೆ ಎಲ್ರು ನಮ್ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ರು. ಬದುಕಿದ್ರೆ ಇವ್ರ ತರ ಬದುಕ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಈಗೇನಾಗ್ತಾ ಇದೆ? ಇದನ್ನೆಲ್ಲ ನೋಡ್ಕೊಂಡು ಹೇಗಿರಿ ನಾನಿರೋದು? ಇರ್ಬೇಕು ಲಕ್ಷ್ಮಿ, ಬದುಕಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅಂತ ದಾಸರು ಹೇಳಿಲ್ವಾ? ಹಾಗೆ ಬಿರುಗಾಳಿ ಬಂತು ಅಂತ ಭಯ ಪಟ್ಕೊಂಡು ಹೋದ್ರೆ ತಂಗಾಳಿ ಬಂದಾಗ ಅನುಭವಿಸೋಕೆ ನಾವೇ ಇರಲ್ಲ. ಏನು ಒಂದು ಗೊತ್ತಾಗ್ತಾ ಇಲ್ಲ ರೀ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮನೆ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ ಅನಿಸ್ತಿದೆ. ಇಲ್ದೆ ಹೋದ್ರೆ ಹೀಗೆ ಒಬ್ರಾದ್ಮೇಲೆ ಒಬ್ರು ಈ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಒಂದ್ಸಲ ಈ ಮನೆ ನೋಡ್ರಿ ಹೇಗ್ ಬೇಕೋ ಅನ್ನಿಸ್ತಾ ಇದೆ. ನಮ್ಮ ಮನೆ ನೋಡ್ತಾ ಇದ್ರೆ ಈ ಹಕ್ಕಿ ಗೂಡು ನೆನಪಾಗತ್ತೆ ಲಕ್ಷ್ಮಿ. ಹಕ್ಕಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ ಊಟನ ಎಲ್ಲಿಂದನೋ ಹುಡುಕೊಂಡು ಬಂದು ಅದ್ರ ಬಾಯಿಗೆ ಹಾಕಿ ಬೆಳೆಸುತ್ತೆ. ಒಂದ್ಸಲ ಆ ಹಕ್ಕಿ ಮರಿಗೆ ರೆಕ್ಕೆ ಗಟ್ಟಿ ಆಯಿತು ಅಂದರೆ ಸ್ವತಂತ್ರವಾಗಿ ಹಾರೋಗುತ್ತೆ. ಹಾಗೆ ನಮ್ಮ ಹೆಣ್ಮಕ್ಳು ಮುದ್ದಾಗಿರ್ತಾರೆ, ನೋಡ್ತಿದ್ದಾಗೆ ಬೆಳೆದು ಬಿಡ್ತಾರೆ. ಮದುವೆ ಮಾಡಿಕೊಡ್ತೀವಿ, ಗಂಡು ಮನೆ ಕೊಟ್ಟೋಗ್ತಾರೆ. ಇನ್ನು ಗಂಡು ಮಕ್ಕಳು ದೊಡ್ಡವರಾಗಿ ಮದುವೆ ಆದಮೇಲೆ ಅವ್ರ ಜೀವನ ಅವ್ರದ್ದೇ ಜವಾಬ್ದಾರಿ. ಇದನ್ನು ತಪ್ಪು ಅನ್ನೋಕ್ಕಾಗಲ್ಲ ಲಕ್ಷ್ಮಿ. ಪ್ರಕೃತಿ ನಿಯಮ ಇರೋದೇ ಹೀಗೆ. ಆದ್ರೂ ಬೆಂಕಿ, ಖುಷಿ ಒಬ್ಬೊಬ್ರು ಈ ಮನೆಯಿಂದ ದೂರ ಆಗ್ತಿರೋದನ್ನ ನನ್ನಿಂದ ಸಹಿಸಕ್ಕ ಆಗ್ತಿಲ್ಲ ರೀ. ನಮ್ಮ ಜೀವನದಲ್ಲಿ ಬಯಸಿದ್ ಸಿಗಬೇಕಂದ್ರೆ ಯೋಗ ಮಾಡಿರ್ಬೇಕಂತೆ ಲಕ್ಷ್ಮಿ. ಸಿಕ್ಕಿದ್ದನ್ನ ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕಂತೆ. ಬಹುಶಃ ನಮಗವು ಎರಡೂ ಇಲ್ಲದೆ ಇರ್ಬೋದು. ಅದಕ್ಕೆ ಹೀಗಾಗ್ತಿದೆ. ಇಲ್ಲ ರೀ, ನಮ್ಗೆಲ್ಲ ಯೋಗ್ಯತೆನೂ ಇದೆ.
ನಾವೆಲ್ಲರೂ ಚೆನ್ನಾಗಿರ್ಬೇಕು, ಒಟ್ಟೊಟ್ಟಾಗಿರ್ಬೇಕು. ನಮ್ ಸಂಬಂಧಗಳ ನಡುವೆ ಬೆರಕ್ ಬರಬಾರ್ದು. ಈ ಬಂಧ ಶಾಶ್ವತವಾಗಿರ್ಬೇಕು ಅಂತಾನೆ ನಾನ್ ದಿನ ದೇವ್ರ ಹತ್ರ ಬೇಡ್ಕೊಳ್ಳೋದು. ಆದ್ರೆ ಒಂದೊಂದು ಸಂಬಂಧದ ಕೊಂಡಿಗಳು ಕಳ್ಚ್ ಹೋಗ್ತಾ ಇದೆ. ಈ ಜೀವನದ ಒಂದು ಸತ್ಯ ಹೇಳ ಲಕ್ಷ್ಮಿ, ನಮ್ಮ ಹತ್ರ ಇರೋದೆಲ್ಲ ಶಾಶ್ವತವಾಗಿ ನಮ್ಮ ಹತ್ರನೇ ಇರಬೇಕು ಅಂತ ಬಯಸ್ತೀವಿ. ನಾವೇ ಶಾಶ್ವತ ಅಲ್ಲ ಅನ್ನೋದನ್ನ ಮರ್ತೋಗ್ತೀವಿ. ಅದಕ್ಕೆ ಏನು ಬರುತ್ತೋ ಅದನ್ನು ಸ್ವೀಕರಿಸ್ಬೇಕು. ಅದಷ್ಟೇ ನಮ್ಮ ಕೆಲಸ, ಅಷ್ಟೇ ನಮ್ಮ ಕೈಲಾಗೋದು. ಬಂದದ್ದೆಲ್ಲ ಬರಲಿ, ಆ ಭಗವಂತನ ದಯೆ ಬಂದಿರಲಿ ಅಂತ ಮಾತಿದೆ ನೋಡು, ಹಾಗೆ. ನಿಮ್ಮಿಂದ ನಮಗೆ ತುಂಬಾನೇ ಹೆಲ್ಪ್ ಆಯ್ತು. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಅಲ್ಲ, ಈ ಗಿಫ್ಟ್ ಎಲ್ಲ ಕೊಟ್ಟರೆ ನಾನೆಲ್ಲಿ ಇಟ್ಕೊಳ್ಳಿ? ಇದ್ರ ಬದಲು ಕ್ಯಾಶ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕ್ಯಾಶ್ ಏನ್ ಸರ್, ಇವತ್ತಿರುತ್ತೆ ನಾಳೆ ಖರ್ಚಾಗ್ಬಿಡುತ್ತೆ. ಆದ್ರೆ ಈ ಗಿಫ್ಟ್ ಇದೆಯಲ್ಲ, ನಮ್ ನೆನಪಲ್ಲಿ ಸದಾ ನಿಮ್ ಜೊತೆ ಇರುತ್ತೆ. ತಗೊಳ್ಳಿ. ಓಕೆ, ಆದರೂ ದುಡ್ಡಿದ್ದಿದ್ರೆ ಏನಕ್ಕಾರ ಹೆಲ್ಪ್ ಆಗಿರೋದು. ಮಗು ಮಲಗಿದಾಳೆ, ಎಬ್ಬಿಸ್ಲಾ? ಅಯ್ಯೋ ಬೇಡಪ್ಪ, ಆ ಮಗು ಏನಾದರೂ ನಾನು ಇಲ್ಲಿರೋದನ್ನ ನಮ್ಮನೆಯವ್ರಿಗೆ ಹಾಕೊಟ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ನಾನು ಮನೇಲಿ ಕೆಟ್ಟವನಾಗ್ಬಿಡ್ತೀನಿ. ಮಕ್ಕಳು ಭಾಳ ಡೇಂಜರು. ಹೌದು ಹೌದು. ನನ್ನ ಸಹಾಯ ನಿಮ್ಗೆ ಯಾವಾಗಲೂ ಇರುತ್ತೆ, ಹಾಗೆ ನಿಮ್ಮ ಸಹಾಯ ನನಗೂ ಯಾವಾಗಲೂ ಇರಬೇಕು. ಖಂಡಿತ ಯೋಚನೆ ಮಾಡಬೇಡಿ, ನಾವ್ ಯಾವಾಗ್ಲೂ ನಿಮ್ ಜೊತೆಗಿರ್ತೀವಿ. ಸರಿ, ಬರ್ತೀನಿ. ಸಖತ್ ಜುಗ್ಗ ಇರ್ಬೇಕು ಇವನು. ರೀ, ಕೆಲ್ಸಕ್ಕೆ ಹೊತ್ತಾಯ್ತು. ನೀವು ರೆಡಿಯಾಗಿ ನಾನು ನಿಮ್ಗೆ ಬಾಕ್ಸ್ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಲಕ್ಷ್ಮಿ, ಹಾ, ಇವತ್ತು ಯಾಕೋ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸಾಗ್ತಿಲ್ಲ, ಒಂದು ರಜಾ ಹಾಕ್ಬಿಡ್ತೀನಿ. ರಜಾ ಹಾಕ್ತೀರಾ? ಯಾಕ್ರಿ? ಅವ್ರೇನು ಅನ್ಕೊಳಲ್ವಾ? ಅದೇ ಗೊತ್ತಿಲ್ಲ, ಫೋನ್ ಮಾಡಿ ನೋಡ್ತೀನಿ. ಸರಿ, ನೀವು ಫೋನ್ ಮಾಡ್ತಾ ಇರಿ, ನಾನು ಅಡುಗೆ ಎಲ್ಲ ಮುಗಿಸ್ಬಿಡ್ತೀನಿ. ಅಣ್ಣ, ಎಷ್ಟೊತ್ತಿಗೆ ಬರ್ತಿದ್ದೀರಾ? ಮೇಸ್ತ್ರಿ, ಇವತ್ತು ನಂಗೆ ಕೆಲ್ಸಕ್ಕೆ ಬರಕ್ಕೆ ಆಗ್ತಿಲ್ಲ, ಒಂದು ರಜಾ ಬೇಕಿತ್ತಪ್ಪ. ಕೆಲ್ಸಕ್ಕೆ ಸೇರಿ ಇನ್ನೂ 1 ವಾರ ಆಗಿಲ್ಲ, ಆಗ್ಲೇ ರಜಾ ಅಂತಿದ್ದೀರಲ್ಲ ಅಣ್ಣ. ಈ ಓನರ್ ಬೇರೆ ಮೊದಲೇ ಜುಗ್ಗ, ಅದೇನಂತಾರೋ ಏನೋ. ಇವತ್ತೊಂದಿನ ನೋಡಪ್ಪ, ನಾನು ಮುಂದೆ ಹಾಗೆಲ್ಲ ಮಾಡಲ್ಲ. ಇರಿ, ಓನರ್ಗೆ ಕಾನ್ಫರೆನ್ಸ್ ಹಾಕ್ತೀನಿ, ನೀವೇ ಮಾತಾಡ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.